ಸರ್ ಧ್ರುವ ಅವರ ಲುಕ್ ಅಂತ ಬಂದಾಗ ಈ ತರ ಅವ್ರನ್ನ ನಾವ್ ಯಾವ ಸಿನಿಮಾದಲ್ಲೂ ನೋಡಿಲ್ಲ. ಒಂದು ಲವರ್ ಬಾಯ್ ಆಗಿ ನೋಡಿದ್ವಿ. ಪೊಗರೋಲೆ ಒಂದು ಆಕ್ಷನ್ ಸೀಕ್ವೆನ್ಸ್ ಅವ್ರು ಕಾಣಿಸ್ಕೊಂಡಿದ್ರು. ಸೊ ಕೆಡಿ ಅಂತ ಬಂದಾಗ ಅವರ ಫ್ಯಾನ್ಸ್ಗೂ ಮತ್ತೆ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾವ ರೀತಿ ಇರ್ಬೋದಪ್ಪ, ಯಾವ ರೀತಿ ಇದಾರೆ, ಗ್ಯಾಂಗ್ಸ್ಟರ್ ಅಂತಾರೆ, ಅದು 70s ಸ್ಟೋರಿ ಅಂತಾರೆ. ಸೊ ಹೆಂಗಿರ್ಬೋದು, ಅವ್ರು ಯಾವ ರೀತಿ ಕಾಣಿಸ್ಕೊಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಈ ಧ್ರುವ ಅವರ ಒಂದು ಲುಕ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಹೇಗ್ ಅನ್ನಿಸ್ತು ನಿಮ್ಗೆ? ಜೊತೆಗೆ ಏನೆಲ್ಲ ಚಾಲೆಂಜಸ್ ಇತ್ತು? ಡೈರೆಕ್ಟರ್ ಹೇಳಿದ್ದಕ್ಕೂ ನೀವ್ ಅದನ್ನ ಹೆಂಗೆ ಬದಲಾಯಿಸ್ಕೊಂಡು ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಮಾಡಕ್ ಟ್ರೈ ಮಾಡಿದ್ರ? ಧ್ರುವ ಅವರು ಏನ್ ಹೇಳಿದ್ರು? ಈ ಅಲ್ಟಿಮೇಟ್ ಆಗಿ ನಾವು ಏನೇ ಮಾಡಿದ್ರು ಹ್ಮ್. ಡೈರೆಕ್ಟರ್ ಐಡಿಯಾ ಅದು ಅದೆಲ್ಲ ಓಕೆ. ಬಂದ್ಬಿಟ್ಟು ಹಿಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ರಿಸರ್ಚ್ ಮಾಡಿ ಈ ತರ ಏನೇನ್ ಮಾಡ್ಬೋದು ಒಂದಷ್ಟು ಸ್ಕೆಚಸ್ ಹಾಕೋದು ನಾವು ಅಂದ್ಬಿಟ್ಟು ತೋರಿಸ್ತೀವಿ. ಪ್ರೇಮ್ ಸರ್ಗೆ ಈ ತರ ಎಲ್ಲ ಮಾಡ್ಬೋದು, ಈ ತರ ಎಲ್ಲ ಹಿಂಗ್ ಅಂತ ಅಂದ್ಬಿಟ್ಟು ನಾನು ಮತ್ತೆ ಮಂಜುನಾ ಇವ್ರು ಸೇರ್ಕೊಂಡು ಸ್ಕೆಚ್ ಹಾಕ್ಸಿ ಒಂದು ಐಡಿಯಾ ನಮ್ದು ಏನ್ ನಾವು ನೋಡ್ಕೊಂಡ್ ಬಂದಿದ್ದು ಅಷ್ಟು ಸಿನಿಮಾಗಳು ನೋಡಿ ಒಂದಷ್ಟು ನಮ್ದು ಒಂದು ತಲೆಯಲ್ಲಿ ಇರುತ್ತೆ, ಎಷ್ಟು ಈ ತರ ಒಂದಷ್ಟು ರೆಫರೆನ್ಸ್ ತೆಗೆದ್ಮೇಲೆ ಇದು ಧ್ರುವ ಸರ್ಗೆ ಸೂಟ್ ಆಗುತ್ತಾ ಅಂತ ಒಂದಷ್ಟು ನಮ್ಗೆ ಅನಲೈಸ್ಗೆ ಸ್ಕೆಚ್ ಹಾಕ್ಸಿದ ಫಸ್ಟ್. ಆ ಸ್ಕೆಚ್ ಹಾಕ್ಸಿದ್ಮೇಲೆ ಇದು ಓಕೆ, ಸ್ವಲ್ಪ ಓಕೆ ಅಂತ ಅಂದ್ಮೇಲೆ ತಗೊಂಡ್ಬಿಟ್ಟು ಪ್ರೇಮ್ ಸರ್ಗೆ ತೋರಿಸೋ ಒಂದಷ್ಟು ಒಂದು 50 ಸ್ಕೆಚಸ್ ಹಾಕೋದ್ಮೇಲೆ ಅದೊಂದಷ್ಟು ಒಂದೋ ಯಾವ್ದೋ ಸೆಲೆಕ್ಟ್ ಮಾಡೋರು. ಓಕೆ ಇದು ಓಕೆನಾ ಅಂತ ಅಂದ್ಬಿಟ್ಟು ಅಂತ. ಅದಾದ್ಮೇಲೆ ಧ್ರುವ ಸರ್ನ ಕರೆಸಿ ಅವ್ರಿಗೆ ಆ ಹೇರ್ ಸ್ಟೈಲ್ ಎಲ್ಲ ಮಾಡಿಸಿ ನೋಡಿ ಇದು ಓಕೆನಾ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಒಂದು ಫೈನಲ್ ಆದ್ಮೇಲೆ ಅದಕ್ಕೆ ತಕ್ಕಂಗೆ ಹೇರ್ ಸ್ಟೈಲು ಮತ್ತೆ ಆ ಗಡ್ಡ ಇದೇನಿದೆ, ಸೈಡ್ ಲಾಕ್ ಏನಿದೆ ಅದನ್ನ ಸಿನಿಮಾ ಥ್ರೂ ಇದು ಕ್ಯಾರಿ ಆಗ್ಬೇಕು ಅಂದ್ಬಿಟ್ಟು ಅಂದ್ರೆ ಈ ಕ್ಯಾರೆಕ್ಟರ್ ಆ ಸಮಯದಲ್ಲಿ ಹೀಗೆ ಇತ್ತು ಅಂತ ನೀವ್ ಹೆಂಗ್ ಹುಡುಕಿದ್ರಿ? ಅಂದ್ರೆ ಇವಾಗ ಆ ಟೈಮಲ್ಲಿ ಮುಂದೊಂದು ಏನಕ್ಕೆ ಅದನ್ನೇ ಚೂಸ್ ಮಾಡಿದ್ದು ಅಂತಂದ್ರೆ ಆ ಟೈಮಲ್ಲಿ ಯೂತ್ಸ್ ಯಾವ ತರ ಇದು ಮಾಡ್ತಿದ್ರು, ಸೈಡ್ ಲಾಕ್ ಎಲ್ಲ ಬಿಟ್ಕೊತಿದ್ರು, ಅದನ್ನ ಸ್ವಲ್ಪ ರಿಸರ್ಚ್ ಮಾಡೋದು ಫಸ್ಟ್. ಅವಾಗ ನಮ್ಗೆ ಈಸಿ ಅನಿಸ್ತು. ಸೊ ಯೂತ್ಸ್ ಈ ತರ ಯೂಸ್ ಮಾಡ್ತಾರೆ, ಅಲ್ಲಿ ಏಜ್ ಫ್ಯಾಕ್ಟರ್ ಬೇಕಲ್ಲ, ಸ್ವಲ್ಪ ವಯಸ್ಸಾಗಿರೋರು ಆ ತರ ಅಷ್ಟೊಂದು ಸ್ಟೈಲ್ ಮಾಡ್ತಿರಲಿಲ್ಲ. ಯೂತ್ಸ್ ಅಂದ್ರೆ ಯಾವ ತರ ಹೋಗ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ಅದು ಇವ್ರಿಗೂ ಸೂಟ್ ಆಗ್ಬೇಕು, ಇವ್ರ ಫೇಸ್ಗೂ ಸೂಟ್ ಆಗ್ಬೇಕಲ್ಲ. ಸೊ ಅದಾದ್ಮೇಲೆ ಅದನ್ನೆಲ್ಲ ಸರ್ಚ್ ಮಾಡಿದ್ಮೇಲೆ ಒಂದಷ್ಟು ತೆಗೆದಿಟ್ಕೊಂಡು ಒಂದಷ್ಟು ಇದನ್ನ ಲಾಕ್ ಮಾಡೋಣ ಇಷ್ಟು ಅಂತ ಅಂದ್ಬಿಟ್ಟು ಅಂತ ಆ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ ಅದನ್ನ ಅವ್ರಿಗೆ ಫಿಕ್ಸ್ ಮಾಡಿದ ಹೇರ್ ಸ್ಟೈಲ್. ಏನಂದ್ರು ಧ್ರುವ ಸರ್ಜಾ ಅವರು? ಅವ್ರು ಏನಿಲ್ಲ, ಅವ್ರು ಏನಂದ್ರೆ ಅಣ್ಣ ನೀವು ಹೆಂಗ್ ತೋರಿಸ್ತೀರಾ ನಾನು ಎಲ್ಲದಕ್ಕೂ ರೆಡಿ, ನಿಮ್ಮಲ್ಲಿ ನಮ್ಗೆ ಫುಲ್ ನಂಬಿಕೆ ಇದೆ, ನೀವು ಹೆಂಗ್ ತೋರಿಸ್ತೀರಾ ನಾನು ಅದಕ್ಕೆ ರೆಡಿ ಅಣ್ಣ. ನೀವು ಬಾಡಿ ಯಾವುದು ಅಷ್ಟೇ ಬಾಡಿ ಸಣ್ಣ ಮಾಡಬೇಕು ಅಂದ ತಕ್ಷಣ ಇಮಿಡಿಯೇಟ್ ಆಗಿ 15 ಡೇಸ್ಗೆಲ್ಲ ಬಂದ್ಬಿಟ್ಟು ಸಣ್ಣಾಗಿ ಡೆಡಿಕೇಶನ್. ನಮ್ಗೆ ಭಯ ಆಗೋದು ಅವ್ರು ಹೆಂಗೇಳಿ ಟೈಮ್ ಕೇಳೋದು, ಎಷ್ಟು ಕೆಜಿ ಅಣ್ಣ ಅವ್ರು ಹೆಂಗೇಳಿ ಅಣ್ಣ ಏನ್ ಊಟ ಮಾಡ್ಬೇಕು ಹೇಳಿ ಮಧ್ಯಾಹ್ನ ಆ ತರ, ಎಷ್ಟು ಕೆಜಿ ಸಣ್ಣ ಆಗ್ಬೇಕು ಹೇಳಿ 20 ಕೆಜಿ ಸರಿ ಅಣ್ಣ, ನಮ್ಗೆ 25 ದಿನ ಟೈಮ್ ಕೊಡಿ. ಕೊಡಿ. 25 ದಿನನಾ ಅಣ್ಣ, ನಾನು 5 ಕೆಜಿ ಇಳಿಸಕ್ 3 ತಿಂಗಳಿಂದ ಅವ್ರ ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್ ಅವ್ರು. ಮತ್ತೆ ಇನ್ನು ಅದನ್ನ ಹೇಳಲೇಬೇಕು ಅವ್ರದ್ದು. ಇಲ್ಲೊಂದು ಫೈಟ್ ನುಗ್ಗಿಯೋಡಿ ಸಾಂಗ್ ಅಲ್ಲಿ ಒಂದು ತೋರಿಸಿದೀವಲ್ಲ, ಅದು ಅಲ್ಲಿ ಬಂದು ಇದು ಮಾಡ್ತಾರೆ, ಇದೆಲ್ಲ ನಿಂತ್ಕೋತಾರೆ, ಇದೆಲ್ಲ ಮಾಡ್ತಾರಲ್ಲ, ಅದು ಶೂಟ್ ಮಾಡಿದ್ ಬಂದ್ಬಿಟ್ಟು ಡಿಸೆಂಬರ್. ಸಿಕ್ಕಾಪಟ್ಟೆ ಚಳಿ, ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಚಳಿ. ಆ ಚಳಿ ಅದು ಮಿಡ್ ನೈಟ್ ಅಲ್ಲಿ ರೈನ್ ಎಫೆಕ್ಟ್ ಅಲ್ಲಿ ಅವ್ರಿಗೆ ಆ ಹೇರ್ ಎಲ್ಲ ಹಿಂದೆ ಇದಾಗ್ಬೇಕಲ್ಲ, ಫ್ಲೈ ಆಗ್ಬೇಕಲ್ಲ, ಅದಕ್ಕೆ ನಾವು ಬ್ಲೋರ್ ಹೊಡಿತಿದ್ವು. ಬ್ಲೋರ್ ಹೊಡೆದ್ರೆ ಫುಲ್ ಚಳಿ ಆಗುತ್ತಲ್ಲ, ನಮ್ ನಾರ್ಮಲ್ ಆಗಿ ನಿಂತ್ಕೊಳ್ಳಕ್ಕೆ ನಮ್ಗೆ ಚಳಿ ಆಗ್ತಿದೆ, ಅದ್ರಲ್ಲಿ ಬ್ಲೋರ್ ಹೊಡಿತಾ ಇರ್ಬೇಕು. ಆ ಬ್ಲೋರ್ ಅಲ್ಲಿ ಅವ್ರು ಚಳಿ ಶೇಕಿಂಗ್ ಎಲ್ಲ ತೋರ್ಸ್ಕೋಬಾರ್ದು, ಇದನ್ನ ಆಕ್ಟಿವ್ ಮಾಡ್ಬೇಕು, ಪರ್ಫಾರ್ಮ್ ಮಾಡ್ಬೇಕು. ನಮ್ಗೆ ಅನ್ಸೋದು ಏನು ಎಷ್ಟೊಂದು ಕಷ್ಟ, ಆ ಡೆಡಿಕೇಶನ್ ನಮ್ಗೆ ನೋಡಿದ್ರೆ ಅನ್ಸೋದು ಏನಪ್ಪಾ ಇದು ಈ ತರ ಎಲ್ಲ ಇವರು ಅಂತ ಅನ್ಬಿಟ್ಟು ಅಂತ. ಬಟ್ ಸುಮ್ನೆ ಎಲ್ರು ಅಂತ ಡೆಡಿಕೇಶನ್ ಅಂತ ಹೇಳ್ತಾರಲ್ಲ, ನಾವು ನೋಡಿದ್ವಿ, ಕಣ್ಣಲ್ಲಿ ನೋಡಿದ್ವಿ ಆ ತರ ಡೆಡಿಕೇಶನ್, ಕಣ್ಣಲ್ಲಿ ನೋಡಿದ್ವಿ ಅದನ್ನ. ಫೈಟ್ ಸೀಕ್ವೆನ್ಸ್ ನಡೀತಾ ಇರೋದು, ಫೈಟ್ ಸೀಕ್ವೆನ್ಸ್ ಅಂತಂದ್ರೆ ನಡಗಂಗಿಲ್ಲ, ಆ ಕೋಪ ಇರ್ಬೇಕು, ಎಲ್ಲಾನು ಕಾಣ್ಬೇಕು, ಎಕ್ಸ್ಪ್ರೆಷನ್ ಕ್ಯಾರಿ ಮಾಡ್ಬೇಕು, ಎಕ್ಸ್ಪ್ರೆಷನ್ ಹಂಗೆ ಕ್ಯಾರಿ ಓವರ್ ಮಾಡ್ಬೇಕು. ಒಂದು ಚೂರುನು ಅವರು ಬಿಟ್ಕೊಡ್ಲಿಲ್ಲ. ಹಿಂಗ್ ಅನ್ಕೊಳೋದಾಗ್ಲಿ ಮಾಡೋದಾಗ್ಲಿ, ನಾವ್ ಏನೇ ನೀರ್ ಹಾಕ್ಬೇಕು ಏನು ಇದ್ ಮಾಡ್ಕೊಂಡ್ಲಿಲ್ಲ. ಮಳೆ ರೆಡಿ ಅಣ್ಣ, ರೈನ್ ಅಷ್ಟೇ ಎಲ್ಲಾರ್ಗ ಹಾಕೋತಾರನೇ ಅಷ್ಟೇ, ಹಾಕ್ರಿ ಏನಾಗಲ್ಲ ರೆಡಿ ಅಣ್ಣ ಅಂತಂದ್ರೆ ಮುಗೀತು. ಮತ್ತೆ ಅವ್ರಿಗೆ ಏನ್ಬಿಟ್ಟು ಸ್ಪೆಷಲ್ ಆಗಿ ಬಿಸಿರು ತರ್ಸೋದು, ಅದ್ರ ಹಂಗ್ ಮಾಡಕ್ ಆಗಲ್ಲ ಅಲ್ಲಿ. ಈಗ ಬಿಸಿರು ಹಾಕಿದ್ರು ನೆಕ್ಸ್ಟ್ ಅದಾದ್ಮೇಲೆ ಚಳಿ ರೈನಲ್ಲಿ ಚಳಿ ಆಗೇ ಆಗುತ್ತೆ. ಇದಾದ ತಕ್ಷಣ ಇನ್ನೊಂದೇನಂದ್ರೆ ಮೇಡಮ್, ಆ ಟೈಮಲ್ಲಿ ಹುಷಾರಿರ್ಲಿಲ್ಲ ಅವ್ರಿಗೆ, ಜ್ವರ ಬಂದ್ಬಿಟ್ಟಿತ್ತು. 100 ಡಿಗ್ರಿ 102 ಡಿಗ್ರಿ ಜ್ವರ. ಬಟ್ ಅವರು ಅದ್ರ ಚಾಲೆಂಜ್ ಆಗಿ ತಗೊಂಡು ಮಾಡಿದ್ರು. ನಾನು ಮಾಡ್ತೀನಿ, ಬನ್ನಿ ಅಣ್ಣ ಶೆಡ್ಯೂಲ್ ಬ್ರೇಕ್ ಮಾಡೋಣ ತಗೊಂಡ್ರು ಚಾಲೆಂಜ್. ಏನು ಕಣ ಬ್ರೇಕ್ ಮಾಡ್ತೀನಿ, ನಾನು ಮಾಡ್ತೀನಿ ಅನ್ಬಿಟ್ಟು ಚಾಲೆಂಜಿಂಗ್ ತಗೊಂಡಾದ್ಮೇಲೆ ಅದೇ ಇಂಟರ್ವ್ಯೂ ಹೇಳಿದ್ರು, ಅಷ್ಟೊಂದು ಡೆಡಿಕೇಟೆಡ್ ಅನ್ಕೋಬಿಡಿ. ಅದು ಅವರು ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆದ್ರೂನು ಅದನ್ನ ಒಪ್ಕೋತಿಲ್ಲ ಅವರು. ಯಾವತ್ತಿದ್ರು ನಾನೇ ಮಾಡ್ಬೇಕಲ್ಲ ಅಂತ, ಮಾಡ್ದಂತೆ ನೀವು ಅದಕ್ಕೆಲ್ಲ ಏನೋ ಬಿಲ್ಡಪ್ ಕೊಡಬೇಡಿ ಅಂತ ಹೇಳ್ತಾರೆ. ಅದು ಅವ್ರ ಡೆಡಿಕೇಶನ್. ಸೊ ನಿಮ್ಮ ವರ್ಕನ್ನೆಲ್ಲ ನೋಡಿ ಏನಾದ್ರು ಮಾತಾಡಿದ್ರ ನಿಮ್ಗಳ ಜೊತೆಗೆ? ನಾವು ಮಾತಾಡ್ತಿರ್ತಾರೆ. ನನಗೆ ತುಂಬಾ ಖುಷಿ ಆಗಿದ್ದು ಅಂದ್ರೆ ಸಂಜು ಬಾಬು ಅವ್ರು ಹೇಳಿದ್ದು. ಸಂಜು ಬಾಬು ಅವರು ಬಂದ್ಬಿಟ್ಟು ಅಲ್ಲೊಂದು ಫೈಟ್ ಇದೆ ಸಂಜು ಬಾಬು, ನಿಮ್ಗೊಂದು ನೋಡಿದ್ರೆ ಕತ್ತಿ ಇಟ್ಕೊಂಡೆಲ್ಲ ನಿಂತಿರೋದೆಲ್ಲ ಟ್ರೈಲರ್ ಇದೆ ಅದು.
ಆ ಫೈಟ್ ಆದ್ಮೇಲೆ ಬಂದ್ಬಿಟ್ಟು ಪ್ರೇಮ್ ಸರ್ ಹತ್ರ ತುಂಬಾ ಖುಷಿಯಿಂದ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ನಿಮ್ಮ ಟೀಮ್ ಸಖತ್ ಖುಷಿ ಆಗುತ್ತೆ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ, ನಿಮ್ಮ ಟೀಮ್ ಜೊತೆ ಎಲ್ಲ ಇದು ಮಾಡಿದ್ರೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಆ ಶೆಡ್ಯೂಲ್ ಆದ್ಮೇಲೆ ನಮ್ಗೆ ಅವ್ರು ಯಾವ ತರ ಕೋರ್ಡಿನೇಟ್ ತುಂಬಾ ಜೆಲ್ ಆಗೋಗ್ಬಿಟ್ರು ನಮ್ಮ ಜೊತೆಗೆ. ಆ ಡಿಸ್ಟೆನ್ಸ್ ಏನು ಮೇಂಟೈನ್ ಮಾಡ್ತಿರಲಿಲ್ಲ, ಬಂದು ಹೆಗ್ಲ ಕೇಳ್ಕೊಂಡು ಕ್ಯಾ ದೇವಾ ಅಂತ ಮಾತಾಡ್ತಾರೆ. ನಾನು ದೇವ ಅಂತ ಕರೀತಿದ್ದೆ, ಕ್ಯಾ ದೇವಾ ಕ್ಯಾರೆ ಅಂತ ಅನ್ನೋ ತರ ತುಂಬಾ ಕ್ಯಾಶುವಲ್ ಆಗಿ ನಮ್ಮ ಜೊತೆ. ಮತ್ತೆ ಅವ್ರು ಬಂದ್ರೆ ಸೆಟ್ ಬಂದ್ರೆ ಅವರು ನೆಕ್ಸ್ಟ್ ಅವ್ರಿಗೆ ಈಗ ಊಟಕ್ಕೆ ಬ್ರೇಕ್ ಅಂದ್ರೇನೆ ಹೋಗ್ತಿದ್ದವ್ರು, ಊಟಕ್ಕೆ ಅಲ್ಲೇ ಹೋಗ್ತಾನೆ ಇರ್ತಿದ್ರು. ಇರ್ಲಿಲ್ಲ ಅವರು. ಅಲ್ಲೇ ಹೋಗಿ ಇರೋರು. ಅದ್ರ ಪ್ರೇಮ್ ಸರ್ ಹೋಗಿ ಕೂತ್ಕೊಳ್ಳಿ ಕರಿತೀನಿ ಅಂತಂದ್ರೆ ಹೋಗ್ತಿರ್ಲಿಲ್ಲ. ಅವ್ರು ಚೇರ್ ಹಾಕೊಬಿಡೋರು ಕೂತ್ಕೊಳ್ಳೋರು. ಪರವಾಗಿಲ್ಲ ಪರವಾಗಿಲ್ಲ ನಾವು ಏನ್ ಮಾಡ್ತಿದೀವಿ ನಾವು ನೋಡ್ತಾ ಇರೋರು. ನಮ್ದು ಇನ್ನೊಂದು Observe ಪ್ರೇಮ್ ಸರ್ ಮಾಡೋದು. ಇನ್ನೊಂದು ಸ್ಟೈಲ್ ಏನಂತಂದ್ರೆ ಅವ್ರ ವರ್ಕಿಂಗ್ ಸ್ಟೈಲ್ ಅಂದ್ರೆ ಈಗೇನ್ ಸೀನ್ ಇದೆ ಆ ಸೀನ್ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಮಾಡಿ ಎನ್ಹಾನ್ಸ್ ಮಾಡಿ ಆಕ್ಟಿಂಗ್ ಮಾಡಿ ತೋರಿಸ್ಬೇಕು. ಆಕ್ಟಿಂಗ್ ಮಾಡಿದ್ರೆ ಅವ್ರು ಒಂದ್ಸಲ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ಇದು ಕರೆಕ್ಷನ್ಸ್ ಅವ್ರು ಹೇಳ್ತಾರೆ, ಪ್ರೇಮ್ ಸರ್ ಈ ತರ ಕರೆಕ್ಷನ್ ಮಾಡಿ ಇದು ಮಾಡಿ ಅಂತ ಅಂದ್ಬಿಟ್ಟು ಅಂತ. ಅದ್ ಮಾಡಾದ್ಮೇಲೆ ಅದನ್ನ ನೋಟ್ ಆರ್ಟಿಸ್ಟ್ ತೋರಿಸ್ತಾರೆ. ತೋರಿಸ್ಬಿಟ್ಟು ಹಿಂಗೆ ಇದು ಹಿಂಗಿದೆ ಅಂತ ಅನ್ಬಿಟ್ಟು ಅಂತ, ಈ ಸೀನ್ ಹಿಂಗೆ ನಾನು ಅನ್ಕೊಂಡಿರೋದು ಅನ್ನೋ ತರ. ಅದ್ರ ಮೇಲೆ ಅವ್ರು ಆರ್ಟಿಸ್ಟ್ ಏನಾದ್ರು ಡೆವಲಪ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಅನ್ಸಿದ್ರೆ, ಡೈರೆಕ್ಟರ್ ಚೆನ್ನಾಗಿ ಅನ್ಸಿದ್ರೆ ಮಾಡಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಅದು ನಮ್ಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್, ಅದೊಂದು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತಾಯ್ತು ಅವ್ರ ಜೊತೆ ಇದ್ದಾಗ. ನಮ್ಗೆ ನಾವು ಆಕ್ಟಿಂಗ್ ಮಾಡ್ಲೇಬೇಕಲ್ಲ ಅವ್ರಿಗೆ, ಅವ್ರು ಬಿಫೋರ್ ಅವ್ರು ತೋರಿಸ್ಬೇಕು ಅಂತಂದ್ರೆ ಅದೆಲ್ಲ ಸಖತ್ತಾಯ್ತು. ಅದೊಂಥರ ನಮ್ಗೆ ಈ ಸಿನಿಮಾ ಒಂಥರ ಎಲ್ಲಾ ತರದ್ದು ಕಲಿಕೆನೆ ನಮ್ಗೆ. ಆಕ್ಟಿಂಗ್ ಆಗಿರ್ಬೋದು, ಅದು ಅಷ್ಟು ಜನ ಮೇಂಟೆನೆನ್ಸ್ ಮಾಡೋದಿರ್ಬೋದು, ಆ ಕೆಪಾಸಿಟಿ ಅಲ್ಲಿಂದನೇ ನಮ್ಗೆ ಡೆವಲಪ್. ಅಂದ್ರೆ ಅವ್ರು ನೋಡಿದ್ರೆ ಇನ್ಸ್ಪೈರ್ ಆಗ್ತಾನೆ ಇತ್ತು. ಯಾಕಂದ್ರೆ ಅವ್ರು ಅಷ್ಟು ಸಾವಿರ ಜನ ಅವ್ರು ಹ್ಯಾಂಡಲ್ ಮಾಡ್ತಾರ ಅಲ್ಲಿ ಸೆಟ್ಟಲ್ಲಿ ಅಂತಂದ್ರೆ ಆ ಪ್ರೇಮ್ ಸರ್ ಅವ್ರು ನೋಡಿದ್ರೆ ನಮ್ಗೆ ಇನ್ಸ್ಪೈರ್ ಆಗ್ತಾನೆ ಇತ್ತು. ಅದೇ ಅನ್ಸದು ಮೇಡಮ್ ನಮ್ಗೆ. ಏನ್ ನಾವು ಈ ತರ ಏನೋ ಮಾಡ್ಲೇಬೇಕು ಅನ್ನೋ ತರ ಅನ್ಸ್ಕೊಳ್ಳೋದು. ಕೆಲ್ಸಕ್ಕೆ ಹೋಗ್ತಿದೀವ ಅನ್ಸ್ತಿರ್ಲಿಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದೀವಿ, ಏನೋ ಕಲಿತಾ ಇದೀವಿ, ಕಲಿತಾ ಸ್ಕೂಲ್ಗೆ ಇದೀವಿ. ಹೋಗ್ತಾ ಇದೀವಿ, ಕಾಲೇಜ್ಗೆ ಹೋಗ್ತಾ ಇದೀವಿ, ಏನೋ ಕಲಿತಾ ಇದೀವಪ್ಪ ನಾವು ಅಂತ ಅನ್ಸೋದು. ಏನ್ ಎಲ್ಲಾರು ಒಬ್ಬೊಬ್ರದ್ದು ಒಂದೊಂದು ಪಾಠ. ಡೇವಿಡ್ ಸರ್ದು ಅಷ್ಟೇ, ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಒಂದೊಂದು ಏನಿಟ್ರು ಏನ್ ಹೇಳಿದ್ರು ಅವ್ರದ್ದು ಒಂದು ಪಾಠ. ಆಕ್ಟರ್ಗಳದ್ದು ರಮೇಶ್ ಅರವಿಂದ್ ಸರ್ದು, ಧ್ರುವ ಸರ್ ಅವರೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಅನ್ಸೋದು ಏನಪ್ಪ ಎಲ್ಲಾರ್ದು ಒಂದೊಂದು ಪಾಠನೇ. ರವಿ ಸರ್ ಲುಕ್ ಬಗ್ಗೆ ಮಾತಾಡ್ಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅವರು. ಹೌದು. ಸೊ ಅವ್ರಿಗೆ ಅಂತ ಅಂದಾಗ ಅವರು ಅಷ್ಟೇ ಎಲ್ಲಾ ತರನು ನೋಡ್ಕೊಂಡ್ ಬಂದಿರೋರು. ಸೊ ಇದು ಈ ಸಿನಿಮಾದಲ್ಲಿ ವಿಶೇಷವಾಗಿ ಈ ತರ ಕ್ಯಾರೆಕ್ಟರ್ ಅವ್ರು ಮಾಡಿಲ್ಲ. ಸೊ ಅವ್ರ ಲುಕ್ ಅಂತ ಬಂದಾಗ ಅದೇ ಹೆಂಗೆ ಕ್ರಿಯೇಟ್ ಮಾಡಿದ್ದು? ಅಂದ್ರೆ ಇನ್ನೊಂದೇನಂದ್ರೆ ಪ್ರೇಮ್ ಸರ್ಗೂ ರವಿ ಸರ್ಗೂ ತುಂಬಾ ಒಂಥರ ಗುರು ಶಿಷ್ಯರ ಸಂಬಂಧ ತರ ಆತಾರ ಅವರು. ತುಂಬಾ ಲವ್ ಮಾಡ್ತಾರೆ ಅವ್ರನ್ನ, ಪ್ರೇಮ್ ಇವರು ರವಿ ಸರ್ನ. ಅಂದ್ರೆ ಅವ್ರಿಗೆ ಏನೊಂದು ಅವ್ರ ತಲೆಯಲ್ಲಿ ಇದೇನಂದ್ರೆ ನಾನು ಇವ್ರು ರವಿ ಸರ್ ನನ್ಗೆ ಒಂಥರ ಚಿಕ್ಕ ವಯಸ್ಸಿಂದ ನಾನು ಇನ್ಸ್ಪೈರ್ ಆಗ್ತಾ ಬಂದಿದ್ದವ್ರನ್ನ ಅವ್ರನ್ನ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರು ಸಮಥಿಂಗ್ ಸ್ಪೆಷಲ್ ಏನೋ ತೋರಿಸ್ಲೇಬೇಕು ನಾನು ಅಂತ ಅವ್ರ ತಲೆಯಲ್ಲಿ ಇದ್ದು. ಯಾವಾಗಲೂ ಅದು ಹೇಳ್ತಾನೆ ಇರೋರು, ಸಖತ್ತಾಗಿ ತೋರಿಸ್ಬೇಕು ಅವ್ರನ್ನ, ಹೆಂಗಾರು ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂತ ಅಂತಾರೆ ಅವ್ರದ್ದು ಇದಿತ್ತು. ಅವ್ರಿಗೆ ಎಷ್ಟು ಅಂತ ನಮ್ಮ ಇಡೀ ಸೆಟ್ ಇದ್ರಲ್ಲಿ ಏನು ಎಲ್ರಿಗೂ ಕಾಸ್ಟ್ಯೂಮ್ ಚೆಕ್ ಮಾಡಿದೀವಿ. ನನಗೆ ಗೊತ್ತಿರೋ ಮೆಜಾರಿಟಿ ಅವ್ರಿಗೆ ಜಾಸ್ತಿ ಕಾಸ್ಟ್ಯೂಮ್ ಚೆಕ್ ಮಾಡ್ತಿರೋದು. ಕಾಸ್ಟ್ಯೂಮ್ ಟ್ರಯಲ್ ಮಾಡಿಸಿ ಅವ್ರು ಟೆನ್ಷನ್ ಆಗ್ಬಿಟ್ರಲ್ಲ, ನನ್ಗೆ ಏನ್ ರವಿ ಸರ್ ಮಾಡೋದು. ಅವ್ರದ್ದು ಹೇರ್ ಸ್ಟೈಲ್ ಇಂದನು ಅಷ್ಟೇ, ಪ್ರತಿಯೊಂದು shoes ತನಕನೂ ಮತ್ತೆ ಚೆನ್ನಾಗಿದೆ. ಅವರು ಕೂಡ ನೋಡಿದೀವಿ ಆ ಸಿನಿಮಾಗಳು. ಅವ್ರ ಸಿನಿಮಾದಲ್ಲಿ ಆ ಕಾಸ್ಟ್ಯೂಮ್ ಹೌದು, ಹೀರೋಯಿನ್ಗಾಗ್ಲಿ ಅವ್ರಿಗಾಗ್ಲಿ ಅವ್ರಿಗಾಗಿರ್ಲಿ. ಆ ಕಾಸ್ಟ್ಯೂಮ್ ಯಾವ ತರ ಇರ್ತಿತ್ತು ಅಷ್ಟು ಪರ್ಫೆಕ್ಷನ್ ಇರ್ತಿದ್ರು ಅವ್ರು ಅಂತ ಅನ್ಬಿಟ್ಟು ಅಂತ. ಅವ್ರಿಗೆ ನಾವು ಅವ್ರ ಹತ್ರ ಹೋಗಿ ನಾವು ಕಾಸ್ಟ್ಯೂಮ್ ಇದು ಮಾಡಿಸ್ತೀವಿ, ಟ್ರಯಲ್ ಮಾಡ್ತೀವಿ, ನಾವು ಅಷ್ಟೇ ಪರ್ಫೆಕ್ಷನ್ ಇರಬೇಕು ನಮ್ಗೆ. ಅದು ಪ್ರೇಮ್ ಸರ್ ಅವ್ರಿಗೂ ಅದೊಂದು ಆಸೆ ಇತ್ತು, ರವಿ ಸರ್ನ ಬೇರೆ ತರ ತೋರಿಸ್ಬೇಕು ನಾನು ಅನ್ನೋದೊಂದು ಆಸೆ ಇತ್ತು. ಬಟ್ ಅದನ್ನ ಮಾಡಿ ಅಚೀವ್ ಮಾಡಿದ್ರು ಅವ್ರು. ಅದನ್ನ ಮತ್ತೆ ಚೆನ್ನಾಗಿ ಕಾಣ್ತಿದ್ರು, ಎಲ್ಲರೂ ಅದನ್ನೇ ಹೇಳಿದ್ರು, ಏಯ್ ರವಿ ಸರ್ ಸಖತ್ತಾಗಿ ಕಾಣ್ತಿದ್ದಾರೆ ಅಂತ. ಅವಾಗ ನಮ್ಗೊಂದು ಖುಷಿ. ಅದೇ ಎಲ್ಲಾರು ಮಾತಾಡ್ತಿದ್ದು ಅವರ ಒಂದು look ಸಖತ್ತಾಗಿದೆ, ಬಗ್ಗೆ look ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಿದ್ದಾರೆ ಹ್ಮ್. ಅಂತ. ಕೊನೆಯದಾಗಿ ರೇಷ್ಮಾ ಅವರ ಲುಕ್ ಕ್ರಿಯೇಟ್ ಮಾಡಿದಾಗ ಅಂದ್ರೆ ಅದೇ ತರನೇ ಅವರು ಇಡೀ ಸಿನಿಮಾದಲ್ಲಿ ಕ್ಯಾರಿ ಮಾಡ್ತಾರಾ, ಅಥವಾ ಹೇರ್ ಸ್ಟೈಲ್ ಆಗಿರ್ಬಹುದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅಥವಾ ಚೇಂಜಸ್ ಏನಾದ್ರು ಇದೆಯಾ? ಅದೇ ನಾವ್ ಹೇಳ್ದಂಗೆ, ಬಟ್ ಅದು ನಿಮ್ಗೆ ಒಂದು ಸೀನ್ ತಕ್ಕನಂಗೆ ಹಾ. ಈ ಸೀನ್ಗೆ ಈ ತರ ಹೇರ್ ಸ್ಟೈಲು ಈ ತರ ಇರುತ್ತೆ. ಬಟ್ ಕಾಸ್ಟ್ಯೂಮ್ ಅಷ್ಟೇ ಆ ಸೀನ್ಗೆ ಯಾವ್ಯಾವ ತರ ಬೇಕೋ ಆ ತರ. ಅಂದ್ರೆ 70s ಅದೇ ಫೀಲು ಅದೇ ಇದು. ಬಟ್ ಆ ಒಂದು ಸೀನ್ ಯಾವ ತರ ಇರುತ್ತೆ, ಅಲ್ಲಿ ಆಕ್ಟಿಂಗ್ ಅವ್ರದ್ದು ಯಾವ ತರ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗ್ತಿದ್ದೋ ನಾವು ಕಾಸ್ಟ್ಯೂಮ್ ಮಾಡ್ತಿದ್ದಿಲ್ಲ. ಒಂದಷ್ಟು ಫಿಕ್ಸ್ ಮಾಡಿ ಇಟ್ಕೊಬಿಡ್ತಿದ್ದೋ, ಇದಕ್ಕೆ ಈ ತರ ಹೋಗೋಣ ಈ ತರ ಹೋಗೋಣ ಅಂತ ಅಂದ್ಬಿಟ್ಟು. ಆಮೇಲೆ ಪ್ರೇಮ್ ಸರ್ ಹತ್ರ ಡಿಸ್ಕಸ್ ಮಾಡಿ ಈ ತರ ಹೋಗ್ಬೇಕು ಅನ್ಕೊಂಡು ಈ ಸೀನ್ಗೆ ಈ ತರ ಅಂತಂದಾಗ ಅವ್ರು ಸರ್ ನೋಡೋರು, ಓಕೆ ಒಂದು ಟ್ರಯಲ್ ಮಾಡಿಸಿದ್ಮೇಲೆ ಇದು ಓಕೆ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲರೂ ಕಾಸ್ಟ್ಯೂಮ್ ಟ್ರಯಲ್ ಆಗಿದೆ, ಎಲ್ಲಾ ಕಾಸ್ಟ್ಯೂಮ್ ಹಾಕ್ಬಿಟ್ಟು ಇದು ಓಕೆನಾ ಅಂತ ಅಂದ್ಮೇಲೆ ಅದನ್ನ ನಾವು ಲಾಕ್ ಮಾಡಿ ಇಟ್ಕೊಂಡಿದ್ದು ಕಾಸ್ಟ್ಯೂಮ್ ಈ ಸೀನ್ ಈ ತರ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಇನ್ನೊಂದು ನಮ್ಗೆ ಇನ್ನೊಂದು ಚಾಲೆಂಜ್ ಏನು ಅಂತಂದ್ರೆ, ಈ DOP ಸರ್ನ ಒಪ್ಸೋದೇ ಒಂದು ಚಾಲೆಂಜ್. ಇವ್ರದೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಅವ್ರ ಕಲರ್ ಈ ಕಲರ್ ನಂಗೆ ಇಲ್ಲ ಇದಾಗಲ್ಲ ಅಂತ. ನಮ್ಗೆ ಇದೇ ಪ್ರೇಮ್ ಸರ್ ಎಲ್ಲ ಒಪ್ಪಿಬಿಟ್ಟು ಸರ್ ಇದು ಸರ್ ಏನ್ ಸರ್ ಇದು ಕಲರ್ ನೋಡಿ ಇದು ಮಾಡಿ ಸರ್ ಅಂತಂದ್ರೆ, ಇಲ್ಲ ಈ ತರ ಕಲರ್ ಅವ್ರು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್. ಅದರಲ್ಲಿ ಆ ಕಲರ್ ಆಗಿರ್ಬೋದು, ಏನೇ ಒಂದು ಮೈನ್ಯೂಟ್ ಡೀಟೇಲ್ಸ್ ಅವರು ನೋಡ್ತಿದ್ದು. ಇವರು ಸರ್ ಇದನ್ನ ದುರ್ಬಿನ್ ಹಾಕಿ ಕೊಡ್ತೀರಾ ಸರ್ ನೀವು, ಅದನ್ನ ಸಣ್ಣ ವಿಷಯ ಬಿಟ್ಬಿಡಿ ಸರ್ ಅಂತಂದ್ರೆ
ಅವ್ನು ನನ್ನ ಕ್ಯಾಮ್ರಾದಲ್ಲಿ ಕಾಣ್ತಾ ಇರುತ್ತೆ, ಅದು ನಿನ್ಗೆ ಗೊತ್ತಾಗಲ್ಲ, ನನ್ನ ಕ್ಯಾಮ್ರಾದಲ್ಲಿ ಕಾಣ್ತಾ ಇರುತ್ತೆ, ದೊಡ್ಡ ಸ್ಕ್ರೀನ್ ಇನ್ನೂ ಚೆನ್ನಾಗಿ ಕಾಣ್ತಾ ಇರುತ್ತೆ. ಆಮೇಲೆ ನಿಮ್ಗೆ ನೋಡಿಯಪ್ಪ ಇಷ್ಟು ದೊಡ್ಡ ಸಿನಿಮಾ ಮಾಡ್ತಿದೀವಿ, ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇರಬಾರ್ದು. ಮತ್ತು ಅವರೇ ಸ್ಟಾರ್ಟ್ ಮಾಡಿದ ಅನ್ಸುತ್ತೆ, ನನ್ಗೆ ಗೊತ್ತಿರಂಗೆ ಅದನ್ನ 100 ಮಿಸ್ಟೇಕ್ಸ್ ಆಫ್ ಕೆಡಿಲಿ ಇದೊಂದು ಬರುತ್ತೆ ನೋಡು ಅಂತ ಅನ್ಬಿಟ್ಟು ಅವ್ರೇನಾ? ಅವಾಗ ನೀವ್ ಏನೇನ್ ಥಿಂಕ್ ಮಾಡಿದ್ರಿ, ಏನೇನ್ ಬರ್ಬೋದು ಅಂತ ಅಂದ್ರೆ ಅದನ್ನೇ ನಾವು ಫಸ್ಟ್ ಇದೇನೋ ಮಿಸ್ಟೇಕ್ ಆಗ್ತಿದೆ ಅಂತಂದ್ರೆ ಫಸ್ಟ್ ಕರೆಕ್ಷನ್ ಮಾಡ್ಬಿಟ್ಟು ಅಂತ ಹೇಳಿದೆ, ನೋಡು ನಾನು ಕರೆಕ್ಷನ್ ಮಾಡಿಲ್ಲ ಅಂದ್ರೆ 100 ಮಿಸ್ಟೇಕ್ಸ್ ಆಫ್ ಕೆಡಿಲಿ ಬರ್ತಿತ್ತು ಅಂತ ಅದು ಅನ್ಬಿಟ್ಟು. ಕಾಂತಾರದು ಒಂದು ಟ್ರೋಲ್ ಆತರ ನಾವು ಅದೇನ್ ಗೊತ್ತಿದ್ದು ಎಲ್ಲ ಅದೇನೋ ಫ್ರೇಮ್ ಅಲ್ಲಿ ನೋಡ್ಬಿಟ್ಟು ಅದೇನೋ ಮಿಸ್ಟೇಕ್ ಆಗ್ತಿದ್ರೆ, ಒಂದ್ಸಲ ಮಾನಿಟರ್ ಏನೋ ಮಿಸ್ಟೇಕ್ ಆಗ್ತಿದ್ರೆ ನಾವೆಲ್ಲ ಡಿಸ್ಕಸ್ ಮಾಡ್ಕೊಬಿಡು ಅದನ್ನೇ ಅಬ್ಸರ್ವ್ ಮಾಡ್ತಾರೆ. ಮಾನಿಟರ್ ನೋಡ್ತಾನೆ ಇರೋ ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅಂದ್ರೆ ಪಕ್ಕಂತ ಹೋಗ್ಬಿಟ್ಟು ಚೇಂಜ್ ಮಾಡ್ಬಿಟ್ಟು ಆಮೇಲೆ ನಾವು ಡಿಸ್ಕಸ್ ಮಾಡೋದು, ನೋಡಪ್ಪ ಇದೇನೋ ಚೇಂಜ್ ಮಾಡಿಲ್ಲ, ನನ್ನ ಮಿಸ್ಟೇಕ್ಸ್ ಆಫ್ ಕೆಡಿಲಿ ಬಂದ್ಬಿಟ್ಟಿರೋದು ಅಂತ ಅನ್ಬಿಟ್ಟು ಅಂತ. ಆತರ ತುಂಬಾ ಎಂಜಾಯ್ ಮಾಡಿದ್ವಿ ಈ ಸಿನಿಮಾನ. ಒಂದ್ 3 ವರ್ಷ ಮಾಡಿದ್ರು ತುಂಬಾ ಎಂಜಾಯ್ಮೆಂಟ್ ಡೆಡಿಕೇಶನ್ ಎಲ್ಲರದು. ಇವಾಗ ಸದ್ಯಕ್ಕೆ 3 ಜನ ಇರೋದು ಮೇಡಮ್, ತುಂಬಾ ಜನ ಸಖತ್ ಜನ ಇದಾರೆ. ರವಿ ಸರ್ Direction department ಡೈರೆಕ್ಷನ್ ಬೇರೆ ಇದೆ. ಬಳಗನೆ ಬೇರೆ. ನಾವು ನಮ್ಮ 3 ಆಫೀಸ್ ಜನ ಅಲ್ಲಿ ಇಲ್ಲಿ ಏನಿಲ್ಲ ಕೂತಿದ್ವಿ ಅಂದ್ರೂ ಅಷ್ಟೇ. ರವಿ ಸರ್, ಮಂಜು ಸರ್, ಅಯ್ಯಪ್ಪ ಸರ್, ಬಾಬು ಸರ್, ನಾವು ಎಲ್ಲ ಬರೀ ಏನಿಲ್ಲ ಅಂದ್ರೆ ಬರೀ ಆಫೀಸಲ್ಲೇ ಒಂದ್ 15 ಜನ, ಅದಾದ್ಮೇಲೆ ಸ್ಪಾಟ್ ಒಂದು 10 ಜನ, ಒಂದು 25 ಜನ ಮೇಡಮ್, 25 ಜನ ಇರೋರು. ಅಂದ್ರೆ ಅಷ್ಟು ಜನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಬೇಕೇ ಬೇಕಲ್ಲ ಅಷ್ಟು. ಹೌದು. ಈಗ ಜೂನಿಯರ್ಸ್ ಅಷ್ಟು ಜನ, ಆ ಜನನ- 500 ಜನ, 600 ಜನ, 1000 ಜನ. ಈಗ ಇದ್ರಲ್ಲಂತೂ ಡ್ಯಾನ್ಸ್ ಅಂತ ಬಂದ್ಬಿಟ್ಟಂತ 1000 ಜನ ಡ್ಯಾನ್ಸರ್ಸ್ ಆಗ್ತಾನೆ ಇದ್ರು. ಅವರಿಗೆಲ್ಲ ಕಾಸ್ಟ್ಯೂಮ್ ನಿಮ್ ಕಡೆ ನಮ್ ಹಾ, ಎಲ್ಲ ನಮ್ಮ ಕಡೆ ಎಲ್ಲ ನಮ್ಮ ಇಲ್ಲಿ ಕಡೆ. ಇನ್ನೊಂದೇನು ಗೊತ್ತಾ ಮೇಡಮ್, ಇದಕ್ಕೆ ನಾವೇ ಕಾಸ್ಟ್ಯೂಮ್ ಹಾಕ್ಸ್ಬೇಕು. ಏನಕ್ಕೆ ಅಂತಂದ್ರೆ ಆ 70s ಫೀಲ್ ಹೋಗ್ಬಿಡುತ್ತಲ್ಲ, ಇಲ್ಲಾಂದ್ರೆ ಹೋಗ್ಬಿಡುತ್ತೆ. ಬೇರೆ ಕಾಸ್ಟ್ಯೂಮ್ ಹಾಕ್ಸಕ್ ಆಗದೇ ಇಲ್ಲ. ಪ್ರತಿಯೊಬ್ರು ಆ ಡಾನ್ಸರ್ ಇಂದ ಹಿಡಿದು ಇನ್ನೊಂದೇನಂದ್ರೆ ನಮ್ಮ ಇದ್ರ ಸಿನಿಮಾದಲ್ಲಿ ಆ ಒಬ್ಬ ಫೈಟರ್ಗೂ ಕೂಡ 1+1, ಈಗ ಯಾರೋ ಒಬ್ಬ ರೋಪ್ ಹಾಕ್ತಾನೆ, ಅದು ಅರ್ಧೋಗ್ಬಿಡುತ್ತೆ, ಇದಾಗ್ಬಿಡುತ್ತೆ, 1+1 ಅವ್ನಿಗೂ 1+1 ಅಂದ್ರೆ ಅದೇ ಸೇಮ್ ಕಾಸ್ಟ್ಯೂಮ್, ಸೇಮ್ ಇನ್ನೊಂದು ಕಾಪಿ, ಇನ್ನೊಂದು ಕಾಪಿ, ಅದೇ ತರದ್ ಇನ್ನೊಂದು ಕಾಪಿ ರೆಡಿ ಮಾಡಿಸ್ಬೇಕಿತ್ತು ನಮ್ಗೆ. ಅದೊಂದು ಅವೆಲ್ಲ ದೊಡ್ಡ ದೊಡ್ಡ ಚಾಲೆಂಜಸ್ ಅಂದ್ರೆ ಅದೇ. ಈಗ ನಮ್ಮ ಮೈನ್ ಆರ್ಟಿಸ್ಟ್ ಜೊತೆಗೆ ಬ್ಯಾಕ್ ಡ್ರಾಪ್ ಕೂಡ ಅದನ್ನ ಮ್ಯಾಚ್ ಮಾಡ್ಬೇಕಲ್ಲ, 70s ಫಿಲ್ಮ್ ಮ್ಯಾಚ್ ಮಾಡ್ಬೇಕಲ್ಲ. ಸೊ ಅದೊಂದು ದೊಡ್ಡ ಚಾಲೆಂಜ್ ನಮ್ಗೆ ಆಗಿದ್ದಾಗ. ಸೊ ನಮ್ಗೆ ಈ ಪ್ರೇಮ್ ಸರ್ ಗೈಡ್ಲೈನ್ಸ್ ನಮ್ಗೆ ಅವರೇ ಮೆಜಾರಿಟಿ ಸಪೋರ್ಟ್ ಅವರೇ ನಮ್ಗೆ. ಅವ್ರಿಗೆ ನಮ್ಗೆ ಅವ್ರು ನೋಡಿದ್ರೆ ಇನ್ಸ್ಪೈರ್ ಆಗ್ತಾ ಇರ್ತೋ, ಇವರೇ ಇಷ್ಟು ಡೆಡಿಕೇಶನ್ ಆಗಿ ಇದೆಲ್ಲ ಮಾಡ್ತಾರೆ. ನಾವು ಅಂದ್ರೆ ಸಕ್ಸಸ್ ನೋಡಿರೋರೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದ್ರೆ ನಾವು ಇನ್ನೂ ಲರ್ನಿಂಗ್ ಅಲ್ಲಿ ಇದೀವಿ. ನಾವು ಬಿಗಿನರ್ಸ್ ಅವ್ರನ್ನ ಮ್ಯಾಚ್ ಮಾಡೋಕೆ ತುಂಬಾ ಕಷ್ಟ ಅನ್ಬಿಟ್ಟು ನಾವು ಯಾವಾಗ್ಲೂ ಅದೇ ಹೋಗ್ತಾ ಇರೋದು. ಸೆಟ್ಟಿಂದ ಆಚೆ ಬಂದ್ಬಿಟ್ರೆ ನಮ್ಮ ಇವನ್ ಲೋಕಿದ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೆಟ್ಟಿಂದ ಆಚೆ ಬಂದು ಮಲ್ಕೊಂಡ ಅಂದ್ರೆ ಶೆಡ್ಯೂಲ್ ಎಲ್ಲ ಮಲ್ಕೊಂಡಿದಾಗ ಆ ನಿದ್ದೆಗಲ್ಲೂ ಕನ್ವರ್ಸ್ತಾನೆ, ಏಯ್ ಆ ಜೂನಿಯರ್ಸ್ ಸೈಡ್ ಕಳ್ಸಲ್ಲ, ಆ ಕಾರ್ ಬರ್ತಾರ ನೋಡೋ ಬೈತಾರ ಅಂತ. ಅದು ಕನ್ವರ್ಸ್ ಅದು ಆ ತರ ಇನ್ವಾಲ್ವ್ ಆಗ್ಬಿಟ್ಟಿದೆ ಅದಕ್ಕೆ ಹೋಗ್ಬಿಟ್ಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.